ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ಮೊಟ್ಟೆ ಸಾರು ಮತ್ತು ಪ್ಲೇನ್ ಕುಷ್ಕ ಮಾಡೋದನ್ನು ತೋರಿಸ್ತಿದ್ದೀನಿ. ಪ್ಲೇನ್ ಕುಷ್ಕನು ಮೊಟ್ಟೆ ಸಾರು ಮಾಡೋದನ್ನು ನೋಡೋಣ ಬನ್ನಿ ಈಗ. ಮತ್ತು ನೋಡಿ, ಮೊದಲಿಗೆ ಮೊಟ್ಟೆ ಸಾರು ಮಾಡೋದಕ್ಕೆ ನಾನು ಒಂದು 7 ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇಯಿಸುವಾಗ ಒಂದು ಟ್ರಿಕ್ಸ್ ಇದೆ. ಮತ್ತು ಮೊಟ್ಟೆನ ನಾವು ಬೇಯಿಸುವಾಗ ತಣ್ಣೀರಲ್ಲೇ ಹಾಕಬೇಕು. ತಣ್ಣೀರಲ್ಲಿಟ್ಟು ನಾವು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ನೀರೆಲ್ಲ ಗುಳ್ಳೆ ಬರೋವರೆಗೂ, ನೀರೆಲ್ಲ ಬೊಬ್ಬೆ ಬರುತ್ತಲ್ಲ ಅದುವರೆಗೂ ನಾವು ಇದು ಮಾಡ್ಕೋಬೇಕು. ಆಮೇಲೆ ನಾವು ಜೋರಾಗಿ ಕುದಿಯೋಕ್ಕೆ 5 ನಿಮಿಷ ಇಟ್ಟರೆ ಸರಿ ಹೋಗುತ್ತೆ. 10 ನಿಮಿಷ ಮೊಟ್ಟೆ ಬೇಯಿಸ್ಕೊಳ್ಳುತ್ತೆ. ನೋಡಿ, ಮೊಟ್ಟೆ ಸಾರಿಗೆ ನಾನು ಮೊದಲಿಗೆ ಒಂದು 10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ಒಣಕಾಯಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಗಸಗಸೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೊದಲಿಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ಪೇಸ್ಟ್ ಮಾಡ್ಕೊಂಡಾದಮೇಲೆ ನೋಡಿ, ನಾನು ಮಿಕ್ಸಿ ಜಾರ್ಗೆ 2 ದೊಡ್ಡ ಈರುಳ್ಳಿನ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಅದು ಕೂಡ ಆಗಿದೆ. ಅದು ಕೂಡ ಆದಮೇಲೆ ನೋಡಿ, ಒಂದು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಿನ ಶುಂಠಿ, ಒಂದು 5 ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ನಾನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡದು ಒಂದು 3 ಟೊಮೆಟೊನ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಚಿಕ್ಕದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಎಣ್ಣೆ ಬಿಡೋವರೆಗೂ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಈರುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ 1 ಸ್ಪೂನಷ್ಟು ನಾನು ಚಿಕನ್ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಚಕ್ಕೆ ಲವಂಗ ಪುಡಿ ಖಾಲಿ ಆಗಿದೆ, ಹಾಗಾಗಿ ಇವತ್ತು ಚಿಕನ್ ಮಸಾಲ ಪುಡಿ ಮನೇಲಿತ್ತು, ಹಾಗಾಗಿ ಅದನ್ನು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ನಾವು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಮಸಾಲೆನ ನಾವು 3/4 ಭಾಗ ಎತ್ತಿಟ್ಕೊಂಡ್ಬಿಡೋಣ. ಇನ್ನೊಂದು 1/4 ಭಾಗ ಇರುತ್ತೆ. 1/4 ಭಾಗದಲ್ಲಿ ನಾನು ಒಂದು 5 ಮೊಟ್ಟೆನ ಹೊಡೆದು ಹಾಕ್ತಾ ಇರ್ತೀನಿ. 5 ಮೊಟ್ಟೆ ಹೊಡೆದು ಹಾಕ್ಬಿಟ್ಟು ನಾವು ಚೆನ್ನಾಗಿ ಅದನ್ನು ಅರ್ಧಂಬರ್ಧ ನಾವು ಎಗ್ ಬುರ್ಜಿ ಮಾಡ್ತೀವಲ್ಲ, ಆ ಥರ ಅರ್ಧಂಬರ್ಧ ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ ಎಗ್ ಬುರ್ಜಿನ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ, ಈ ಮಟ್ಟಕ್ಕಾದರೆ ಸಾಕು. ಇದನ್ನೆತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ನೋಡಿ, ಇವಾಗ ಅದೇ ಮಸಾಲೆ ರುಬ್ಬಿರೋ ಮಿಕ್ಕಿದ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಬಿಡೋಣ. ಟೊಮೆಟೊ ಪೇಸ್ಟ್ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾದ್ರೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. 2 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ನಾವು ಎಣ್ಣೆ ಬಿಡೋವರೆಗೂ ತಿರುಗಿಸ್ಕೊಳ್ಳೋಣ. ಎಣ್ಣೆ ಬಿಡೋವರೆಗೂ ತಿರುಗಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ಒಂದು 5-10 ನಿಮಿಷ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ತಿರುಗಿಸ್ಕೊಂಡು ಕೈ ಆಡಿಸ್ಕೊಳ್ತಾನೆ ಇರಬೇಕಾಗುತ್ತೆ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಫ್ರೈ ಮಾಡೋಕ್ಕೆ ಹಾಕಿಲ್ಲ. ಇದು ಹಾಕಿದಾಗ ಕರ್ಬೇವಿನ ಸೊಪ್ಪು ಬೆಂದಾಗ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಕಣ್ಣಿಗೆ ಒಳ್ಳೆಯದಾಗುತ್ತೆ. ನೋಡಿ, ಗೋಡೆ ಮೇಲೆಲ್ಲ ಹಾರಬಾರ್ದು, ನಮ್ಮ ಸ್ಟವ್ ಎಲ್ಲ ಗಲೀಜಾಗಬಾರ್ದು ಅಂದರೆ ಈ ಥರ ತಟ್ಟೆ ಮುಚ್ಚಿಬಿಡಿ. ಆವಾಗ ನಮಗೆ ಗಾಳಿನೂ ಇದಾಗುತ್ತೆ, ಉಕ್ಕೋದು ಇಲ್ಲ, ಏನೂ ಇಲ್ಲ. ಉಕ್ಕೋ ವಸ್ತು ಆದರೆ ಉಕ್ಕೋದು ಇಲ್ಲ, ಮತ್ತು ಮೇಲೆ ಮಸಾಲೆ ಎಲ್ಲ ಎಗ್ರೋದಿಲ್ಲ ನಮಗೆ. ನೋಡಿ, ಇವಾಗ ತೆಂಗಿನಕಾಯಿ ಗೋಡಂಬಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಕುದಿಯೋಕ್ಕೆ ಬಿಡೋಣ. ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನೋಡಿ, ನಮಗೆ ಸಾರಿಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಈ ಮಟ್ಟಕ್ಕೆ ಹಾಕ್ಕೊಂಡಿದ್ದೀನಿ, ಸಾಕು ನಮಗೆ ಮೊಟ್ಟೆ ಸಾರಿಗೆ. ಇವಾಗ ಮುಚ್ಚಿಟ್ಬಿಟ್ಟು ನಾವು ಕುದಿಯೋಕೆ ಇಟ್ಬಿಡೋಣ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದೀಲಿ. ಕುದ್ದ ಮೇಲೆ ನೋಡಿ, ನಾನಿವಾಗ ಮೊಟ್ಟೆನೆಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ಸ್ವಲ್ಪ ಸೀಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೋಡಿ, ಇವಾಗ ಫ್ರೈ ಮಾಡಿರೋ ಮೊಟ್ಟೆನೂ ಕೂಡ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ಟು ಇವಾಗ ನಾವು ಒಂದು ಕುದಿ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕುದಿ ಬರಬೇಕು. ಖಾರ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಖಾರ ಹಾಕ್ಕೊಂಡಿದ್ದೀನಿ. ನಮಗೆ ಉಪ್ಪು ಖಾರ ನೋಡಿಕೊಂಡು ಇದು ಹಾಕ್ಕೊಂಡು ನಾವು ಕುದಿ ಬರಬೇಕಲ್ಲ, ಹಾಗಾಗಿ ನಾವು ಒಂದು 10 ನಿಮಿಷ ಕುದಿಯೋಕೆ ಬಿಡೋಣ. 10 ನಿಮಿಷ ಮುಚ್ಚಿಬಿಟ್ಟು ಕುದಿಯೋಕೆ ಬಿಟ್ಟರೆ ಸಾರು ರೆಡಿಯಾಗುತ್ತೆ, ಮೊಟ್ಟೆ ಸಾರು ರೆಡಿಯಾಗಿಬಿಡುತ್ತೆ. ನೋಡಿ, ಇವಾಗ ಕುದ್ದಿದೆ, ಮೊಟ್ಟೆ ಸಾರು ರೆಡಿ ಇದೆ. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕೊತ್ತಂಬರಿ ಹಾಕ್ಕೊಂಡು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ಕುಷ್ಕಾಗೆ ರೆಡಿ ಮಾಡ್ಕೊಳ್ಳೋಣ. ಕುಷ್ಕ ಮಾಡೋದಕ್ಕೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ನಾನೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸಣ್ಣದಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಒಂದಲ್ಲ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ದೊಡ್ಡದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಣ್ಣ ಬದಲಾಗಬೇಕು. ಬಣ್ಣ ಬದಲಾದ್ಮೇಲೆ ನಾನು 2 ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಬಿಡೋಣ.
ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನೋಡಿ ಮಸಾಲೆಗಳನ್ನ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ನಾನು ಒಣಗಿದ ಮೆಣಸಿನ್ಕಾಯಿ ಒಂದು 10-15 ಹಾಕ್ಕೊಂಡಿದ್ದೀನಿ. 10-15 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ನೋಡಿ ಇವಾಗ ಸ್ವಲ್ಪ ಮೆತ್ತಗಾಗಿದೆ. ಇದಕ್ಕೆ ಸ್ವಲ್ಪ ಒಂದು ಹಿಡಿ ಅಷ್ಟು ಕೊತ್ತಂಬರಿನ ಹಾಕಿದ್ದೀನಿ. ಕೊತ್ತಂಬರಿನ ಕೂಡ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು, ಫುಲ್ಲು ಫ್ರೈ ಆಗೋದು ಬೇಡ. ಸ್ವಲ್ಪ ಬಣ್ಣ ಇರಲಿ, ಸ್ವಲ್ಪ ಹಸಿಯಾಗೂ ಇರಲಿ, ಸ್ವಲ್ಪ ಫ್ರೈ ಆಗಿರಲಿ, ಅದುವರೆಗೂ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ನೀವು ನೋಡಿ, ನಮ್ಗೆ ಯಾರಾದರೂ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಇವಾಗ ನೋಡಿ ದೊಡ್ಡದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು 2 kgಗೆ ಗೀ ರೈಸ್ ಕುಷ್ಕ ಮಾಡ್ತಿದ್ದೀನಿ, ಪ್ಲೇನ್ ಕುಷ್ಕ. ಇದಕ್ಕೆ ಒಂದು 4 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು 6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 150 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 150 ಗ್ರಾಮ್ ಎಣ್ಣೆ ಹಾಕ್ಕೊಂಡು ನೋಡಿ ಇವಾಗ ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ, ಜಾಕಾಯಿ ಮತ್ತೆಲ್ಲ ಹಾಕ್ಕೊಂಡಿದ್ದೀನಿ. 4 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಶಾಜೀರ ಹಾಕ್ಕೊಂಡಿದ್ದೀನಿ. ಶಾಜೀರ ಹಾಕ್ಕೊಂಡು ನೋಡಿ ಇವಾಗ ಫ್ರೈ ಮಾಡೋಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾವು ಮಸಾಲೆ ರುಬ್ಬೋದಕ್ಕೆ ಅದನ್ನು ಹಾಕ್ಕೊಂಡಿದ್ವಿ. ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಕೊತ್ತಂಬರಿ ಎಲ್ಲ ಅದನ್ನು ಫ್ರೈ ಮಾಡಿರೋದನ್ನು ರುಬ್ಕೊಂಡ್ಬಿಡ್ತೀನಿ. ಇವಾಗ ರುಬ್ಕೊಳ್ಳೋಣ. ತಣ್ಣಗಾಗಿರೋದನ್ನು ರುಬ್ಕೊಳ್ಳೋಣ. ರುಬ್ಬಿ ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, 1/4 ಭಾಗ ಫ್ರೈ ಆಗೋವರೆಗೂ. ಇದಕ್ಕೆ ಒಂದು 20 ಗೋಡಂಬಿನ ಅರ್ಧಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 10 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 10 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ತುಂಬ ಚೇಂಜ್ ಆಗಬಾರ್ದು ಬಣ್ಣ. ಹಾಗಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಇವಾಗ ನೋಡಿ ಒಂದಿಡಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೋಡಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನಾನು 1 ಕಪ್ ಮೊಸರು ಹಾಕ್ತಾಯಿದ್ದೀನಿ. 1/4 ಲೀಟ್ರಷ್ಟು ಮೊಸರು ಹಾಕ್ತಾಯಿದ್ದೀನಿ. 1/4 ಲೀಟ್ರಷ್ಟು ಮೊಸರು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಸ್ವಲ್ಪ ನೋಡಿ ಇಷ್ಟು ಫ್ರೈ ಮಾಡಿಕೊಂಡು ನಾವು ರುಬ್ಬಿರೋಂಥ ಮಸಾಲೆನ ನೈಸಾಗಿ ರುಬ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ. ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ನೋಡಿ ಇದಕ್ಕೆ ನೀವು ಬಟಾಣಿ ಹಾಕಿದ್ರೆ ಬಟಾಣಿನೂ ಹಾಕ್ಕೋಬೋದು, ಬಟಾಣಿ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಇದು ಪ್ಲೈನ್ ಕುಷ್ಕ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನೊಂದು 2 ಧನಿಯಾ ಪುಡಿ 2 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡು 1 ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು 1 ಸ್ಪೂನಷ್ಟು ನಾನು ಗರಂ ಮಸಾಲೆ ಹಾಕಿದ್ದೀನಿ. ಗರಂ ಮಸಾಲೆ ಹಾಕಿದ್ಮೇಲೆ ಒಂದು 2 ಸ್ಪೂನ್ ಕಲರಿಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೋಡಿ ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 2 kg ಅಕ್ಕಿನ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮಾಮೂಲಿ ಅಕ್ಕಿ 1 kg ಹಾಕ್ಕೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ 1 kg ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ನೋಡಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ಅಕ್ಕಿ ಎಲ್ಲ ಹಾಕ್ಕೊಂಡು ನಿಧಾನಕ್ಕೆ ನಾವು ತಿರುಗಿಸ್ಕೋಬೇಕಾಗುತ್ತೆ. ಮಸಾಲೆಯಲ್ಲಿ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಆಗೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಬೇಕು, ಒಂದಕ್ಕೂ ಇಲ್ದಂಗೆ ಅಕ್ಕಿಗೂ ಮಸಾಲೆ ಹಿಡಿಬೇಕು. ಅದವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಇವಾಗ 2 kg ಅಕ್ಕಿಗೆ 3 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಒಂದು 3.25 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. 3.25 ಲೀಟ್ರಷ್ಟು ನೀರು ಹಾಕಿದಾಗ ನಮಗೆ ಸ್ವಲ್ಪ ಅಕ್ಕಿಗೆ ನಾವು ಕಮ್ಮಿ ನೀರು ಹಾಕಬೇಕಾಗುತ್ತೆ. ಹಾಗಾಗಿ ನೋಡಿ ಇವಾಗ 1 ಹಿಡಿ ಉಪ್ಪು ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಖಾರನ ಹಾಕ್ಕೊಂಡು ನೋಡಿ ಇವಾಗ ನಾವು ಚೆನ್ನಾಗಿ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ನೀರು ಬಿಸಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ಇವಾಗ ನೀರು ಕುದಿಯೋಕ್ಕೆ ಬಂದಿದೆ. ನೀವು ಇವಾಗ ಮುಚ್ಚಿಟ್ಬಿಡೋಣ. ಉಪ್ಪು ಖಾರ ನೋಡಿಕೊಂಡು ಮುಚ್ಚಿಟ್ಬಿಡ್ಬೇಕಾಗುತ್ತೆ. ಮುಚ್ಚಿಟ್ಟು ನಾವು 1 ಕುದಿ ಬರೋವರೆಗೂ ನಾವು ಕುದಿಸ್ಕೊಡೋಣ. ನೋಡಿ 1 ಕುದಿ ಬಂದಿದೆ. ಕುದಿ ಬಂದು 1/4 ಭಾಗ ಅಕ್ಕಿ ಬೆಂದ್ಬಿಟ್ಟಿದೆ. ಅಕ್ಕಿ ನೋಡಿ ಈ ಮಟ್ಟಕ್ಕೆ ಬಂದಾಗ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ತಿರುಗಿಸ್ಕೊಡೋಣ. ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕು, ಅಕ್ಕಿ ಒಡಿಬಾರ್ದು. ಹಾಗಾಗಿ ನಾವು ತಿರುಗಿಸ್ಕೊಂಡು ನೋಡಿ ಇವಾಗ ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಹೆಂಚನ್ನು ಇಟ್ಕೊಳ್ತೀನಿ.
ನೋಡಿ ಇನ್ನೂ ಸ್ವಲ್ಪ ಬೆಂದಿದೆ ನೋಡಿ, ಅರ್ಧಂಬರ್ಧ ಅರ್ಧ ಬೆಂದ್ಬಿಟ್ಟಿದೆ ಅಕ್ಕಿ. ಅರ್ಧ ಬೆಂದಿದ್ದಾದಮೇಲೆ ನಾವು ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಸ್ಟವ್ನ ಪಾತ್ರೆನ ಪಕ್ಕಕ್ಕಿಟ್ಟು ಒಂದು ದೊಡ್ಡ ಹೆಂಚಿನ ಇಟ್ಟಿದ್ದೀನಿ, ದಪ್ಪ ತಳದ ಹೆಂಚಿನ ಇಟ್ಟಿದ್ದೀನಿ. ಹೆಂಚಿನ ಇಟ್ಟು ನಾವು ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ನಾವು ಪಾತ್ರೆ ಇಟ್ಬಿಟ್ಟು ನಾವು ಒಂದು ವೆಯ್ಟ್ ಇಟ್ಟರೆ ಚೆನ್ನಾಗಿರುತ್ತೆ. ನೋಡಿ ನಾನು ಅದ್ರ ಮೇಲೆ ಒಂದು 3 ಲೀಟ್ರಷ್ಟು ನೀರನ್ನು ಹಾಕಿ ಇಟ್ಟಿದ್ದೀನಿ. ಇಟ್ಬಿಟ್ಟು ನಾವು ಒಂದು 5 ನಿಮಿಷ ಒಂದು 10 ನಿಮಿಷ ನಾವು ಬಿಟ್ಟರೆ ಸಾಕಾಗುತ್ತೆ, ಅನ್ನ ದಮ್ ಆಗಿಬಿಡುತ್ತೆ. ನೋಡಿ ಇವಾಗ ಕುಷ್ಕ ರೆಡಿಯಾಗಿದೆ, ನೋಡಿ ಯಾವ ಥರ ಇದೆ ಅಂಥೇಳಿ. ನಾವು ಇವಾಗ ಹೆಂಚಿಟ್ಟಿರೋದ್ರಿಂದ ನಮಗೆ ಸುತ್ತಿ ಉರಿನೂ ಬರುತ್ತೆ ಮತ್ತು ಅದಕ್ಕೆ ಎಷ್ಟು ಉರಿ ಬೇಕೋ ಅಷ್ಟೇ ಬರುತ್ತೆ. ಹಾಗಾಗಿ ನೋಡಿ ಇವಾಗ ಕುಷ್ಕನೂ ರೆಡಿ ಆಯಿತು, ಮೊಟ್ಟೆ ಸಾರು ರೆಡಿ ಆಯಿತು. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಮಗೆ ವಿಡಿಯೋ ಇನ್ನೂ ಸ್ವಲ್ಪ ಜನ ನೋಡೋದಕ್ಕೆ ಅವಕಾಶ ಆಗುತ್ತೆ. ನೋಡಿ ನಮಗೆ ಹೇಗಾಯಿತು ಅಂತ ನೀವು ಫಂಕ್ಷನ್ಗಳು ಮನೇಲಿ ಮಾಡಿ ನೋಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.